ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೇನೆ. ಬೆಳಿಗ್ಗೆನೇ ಇವತ್ತು ಎಲ್ಲಿಗೆ ಹೋಗ್ತಾಳೆ ಅನ್ನಿಸ್ಬೋದು. 8:30 ಆಗಿದೆ. ಈಗ ನನ್ನ ಮಗನಿಗೆ ಹೈಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಯಾಕೆ ಗೊತ್ತಾ? ಯಾಕೆ ಅಂತ ಕೇಳ್ಬೋದು. ನಮ್ಮ ಮನೆಯವರು ಇವತ್ತು ರಜೆ ಹಾಕಿದಾರಲ್ವಾ, ಅದಕ್ಕೆ ನಾನು ಬಿಡ್ತಾ ಇದ್ದೇನೆ. ತಿಂಡಿನೂ ಕೂಡ ಆಗಿದೆ. ಹಾಗೆ ನಂತರ ಕೆಲಸ ಇದೆ ಇವತ್ತು. ಅಂದರೆ ಇದು ಡಿಸೆಂಬರ್ ಅಲ್ವಾ, ಸ್ವಲ್ಪ ರಜೆ ಇರುತ್ತೆ ಅವರಿಗೆ. ಕಾದಿಟ್ಟ ರಜೆ ಅಂತಲೇ ಇರುತ್ತಲ್ವ, ರಜೆ ಹಾಕೋಬಹುದು. ಹಾಗೆ ಬಂದು ನೆಲ ಒರೆಸ್ತಾ ಇದ್ದೇನೆ. ಹಾಗೆ ನನಗೇನು ಗೊತ್ತಾ, ಬೆಳಿಗ್ಗೆ ನಂದು ಒಂದಿಷ್ಟು ಕೆಲಸ ಅಂತ ಇರುತ್ತೆ. ತಿಂಡಿ ಆಗಿರುತ್ತೆ ನೋಡಿ, ಅದ್ರ ನಂತರ ಒಂದಿಷ್ಟು ಕೆಲಸ ಇರುತ್ತೆ. ಅಂದರೆ ಡೈಲಿ ಇರುವುದೇ ಅದು ಕಂಟಿನ್ಯೂ ಮಾಡಲೇಬೇಕು. ಯಾಕಂದರೆ ಯಾವುದು ಹೇಳ, ಅದು ಈ ಹ್ಯಾಂಡ್ ವಾಶ್ ಬೇಸಿನನ್ನು ತೊಳೆಯೋದು. ಹಾಗೆ ಹೊರಗಡೆ ನಾನು ಹೇಳ್ತೇನೆ, ಹೊರಗಡೆ ಹೋದಾಗ ಹೇಳ್ತೇನೆ ಆಯಿತಾ. ನೆಲ ಒರೆಸೋದು ಇದ್ದೇ ಇರುತ್ತೆ. ಹಾಗೆ ಗ್ಯಾಸ್ ಕಟ್ಟೆ ಒರೆಸೋದು, ತೊಳೆಯೋದು, ಆ ಸಿಂಕ್ ತೊಳೆಯೋದು ಇರುತ್ತೆ. ಫ್ರಿಜ್ ಒರೆಸೋದಿರುತ್ತೆ. ಹಾಗೆ ಹ್ಯಾಂಡ್ ವಾಶ್ ಬೇಸಿನ ಹತ್ರ ಕನ್ನಡಿ ಇದೆ ನೋಡಿ, ಅದು ಒರೆಸ್ಬೇಕು. ಅಲ್ಲಿ ಟೈಲ್ಸ್ ಇದೆ, ಅದು ಕೂಡ ಒರೆಸ್ಬೇಕು. ಹೀಗೆ ಮತ್ತೆಲ್ಲಾದರೂ ಬಾಗಿಲೆಲ್ಲ ಇರುತ್ತಲ್ವ, ಬಾಗಿಲಕ್ಕೆಲ್ಲ ಸ್ವಲ್ಪ ಧೂಳು ಹಾರಿಸೋದು. ಈ ರೀತಿ ಸಣ್ಣ ಪುಟ್ಟ ಕೆಲಸ ಇದು ನಂದು ಡೈಲಿ ಮಾಡಲೇಬೇಕು. ತಿಂಡಿ ನಂತರ ಇಷ್ಟು ಕೆಲಸ ಆಗತ್ತೆ. ಹಾಗೆ ನಂತರ ಇದಿಷ್ಟು ಮಾಡಿಕೊಂಡು ನಾನು ಹೊರಗಡೆ ಹೋಗ್ತೇನೆ. ಏನಾದರೂ ಸಣ್ಣ ಪುಟ್ಟ ಇರುತ್ತಲ್ವ. ಹಾಗೆ ಒಳಗಡೆನಾದರೂ ಅಷ್ಟೇ ನೀರು ಬಂದಿರುತ್ತಲ್ವ, ನಗರಸಭೆ ನೀರು ಬಂದಿರುತ್ತೆ, ಅದು ತುಂಬೋದಿರುತ್ತೆ. ಅದಂತೂ ಸ್ವಲ್ಪ ಕಾಯಬೇಕಾಗತ್ತೆ. ಯಾವಾಗ ಬರುತ್ತೆ ಯಾವಾಗ ಹೋಗತ್ತೆ ಅನ್ನೋದು ಸ್ವಲ್ಪ ನೋಡ್ತಾ ಇರಬೇಕು ಆಯಿತಾ. ಇಷ್ಟು ಕೆಲಸ ಆಗುತ್ತೆ ಬೆಳಿಗ್ಗೆ. ಅದರ ನಂತರ ಬೇರೆ ಕೆಲಸ ನೋಡಿ. ಈಗ ಹೊರಗಡೆ ಬಂದಲ್ವಾ, ಇಲ್ಲಿ ಗ್ರಿಲ್ಸನ್ನು ಒರೆಸ್ತೇನೆ ನಾನು. ಡೈಲಿ ಒರೆಸ್ಬೇಕು. ಒಂದು ಬಟ್ಟೆ ಒದ್ದೆ ಬಂದ್ಕೊಂಡು ಡೈಲಿ ಒರೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ, ಈ ಧೂಳು ಬಂದು ಕೂತಾಗ ಅಲ್ಲಿ ತುಕ್ಕು ಹಿಡಿಯುತ್ತೆ. ಹಾಗಾಗಿ ನಾವು ಡೈಲಿ ಒರೆಸ್ಬೇಕಾಗತ್ತೆ. ಅದಕ್ಕೆ ನಾನು ಒಂದು ರೌಂಡು ಡೈಲಿ ಬೆಳಿಗ್ಗೆ ಇಟ್ಕೊಬಿಡ್ತೇನೆ. ನೆಲನೂ ಒರೆಸಾಗಿರುತ್ತಲ್ವ, ಕ್ಲೀನಾಗಿರುತ್ತೆ. ಒಂದು ಕೈ ಹಾಕಿದಾಗ ಅದು ಧೂಳು ನಮಗೆ ತಾಗಬಾರ್ದು. ಹಾಗೆ ನಾವು ಮನೆ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ಯಾಕೆ, ನಾವು ತುಂಬ ಖರ್ಚು ಮಾಡಿರ್ತೀವಲ್ಲ ಮನೆ ಬೇಕು, ಅದು ಬೇಕು, ಇದು ಬೇಕು ಅಂತ ತುಂಬಾ ನಾವು ಮನೆಗೆ ಹಣವನ್ನು ಹಾಕಿರ್ತೀವಿ ಅಲ್ವಾ. ಇಷ್ಟಪಟ್ಟು ಮಾಡ್ಕೊಂಡಿರ್ತೀವಿ ನಾವು. ಅದನ್ನು ನಾವು ಯಾವ ರೀತಿ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಹಾಗಾಗಿ ಇದೆಲ್ಲ ನಾವು ಕಷ್ಟಪಟ್ಟು ಮಾಡ್ಕೊಂಡಿದ್ದಲ್ವ, ಅದನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ನಾವು ಈ ರೀತಿ ಕ್ಲೀನಾಗಿ ಡೈಲಿ ಈ ರೀತಿ ಒರೆಸಿ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಈಗ ಒಂದು 10 ವರ್ಷದ ನಂತರ ಆದರೂ ಇದು ಹೊಸದು ಅನ್ನೋ ರೀತಿಲೇ ಇರುತ್ತೆ. ಅದೇ ನೀವು ಬಿಟ್ರಿ ಅಂದರೆ ತಿಂಗಳಿಗೆ 2 ತಿಂಗಳಿಗೆ ಯಾವಾಗೋ ಒಂದಿನ ತೊಳೆಯೋದು, ಹಾಗೆ ತೊಳೆಯೋದು ಮಾಡ್ತಾ ಬಂದರೆ ಅದು 1 ವರ್ಷದಲ್ಲೇ ಯಾವ ರೀತಿ ಆಗತ್ತೆ ಗೊತ್ತಾ, ತುಕ್ಕೆಲ್ಲ ಹಿಡಿದು ಹಳೆ ಆಗಿಬಿಡತ್ತೆ ಆಯಿತಾ. ಅದಕ್ಕೆ ಈ ರೀತಿ ಒರೆಸಿ ಇಟ್ಕೊಂಡ್ರೆ ನೀಟಾಗಿ ಚಕ ಅಂತ ಹೊಳೆಯುತ್ತೆ. ನಾನು ಇದನ್ನು ಡೈಲಿ ಒಂದು 5 ನಿಮಿಷನೂ ಬೇಡ ಗೊತ್ತಾಯ್ತಾ, 5 ನಿಮಿಷದಲ್ಲಿ ಇದು ನಮ್ಮದು ಕ್ಲೀನಾಗಿ ಬಿಡತ್ತೆ. ಹೀಗೆ ಒಂದು ಬಟ್ಟೆ ತಂದು ಹೊರಗಡೆ ಸ್ವಲ್ಪ ಓಡಾಡ್ದ ಹಾಗೂ ಆಗತ್ತಲ್ವ, ಹಾಗೆ ಸ್ವಲ್ಪ ಕ್ಲೀನೂ ಆಗತ್ತೆ. ಏನು ಟೈಮ್ ಬೇಡ. ಇದು ನಮಗೆ ಮನೆ ಒಳಗಡೆ ಕ್ಲೀನಿಂಗು 10 ಗಂಟೆ ಒಳಗೆ ಮುಗಿದು ಬಿಡತ್ತೆ ನೋಡಿ. ಅಂದರೆ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು, ಅಂದರೆ ಏನಾದರೂ ಒರೆಸೋದು, ಫ್ರಿಜ್ ಒರೆಸೋದು, ಈ ರೀತಿ ಸಣ್ಣ ಪುಟ್ಟ 1 ಅವರಲ್ಲಿ ಮುಗಿದು ಬಿಡತ್ತೆ. ನಂತರ ನಮಗೆ ಉಳಿದ ಕೆಲಸ ಏನಿರುತ್ತೆ ಅಂದರೆ ಹೊರಗಡೆ ಏನಾದರೂ ಕೆಲಸ, ಅಡುಗೆ ಮಾಡೋದು, ಏನಾದರೂ ಕೆಲಸ ನಾವು ಮಾಡ್ಕೋಬಹುದು ಆಯಿತಾ. ನಾವು ಎಲ್ಲಿಗಾದರೂ ಹೋಗೋದಿದ್ರೂ ಕೂಡ ಬೆಳಿಗ್ಗೆ ಈ ಕೆಲಸವನ್ನು ಮಾಡಿಬಿಟ್ಟೆ ಹೋಗಬೇಕಾಗತ್ತೆ. ಒಂದು 15 ನಿಮಿಷದಲ್ಲಿ ಮುಗಿಯುತ್ತೆ ಅಷ್ಟೇ ಗೊತ್ತಾಯ್ತಾ. ನೀವು ಕೂಡ ಇದೇ ರೀತಿ ಮಾಡಿ, ಓಕೆನಾ. ತುಂಬಾ ಖುಷಿನೂ ಇರುತ್ತೆ, ನೆಮ್ಮದಿನೂ ಇರುತ್ತೆ, ನಮ್ಮ ಮೈಂಡು ಕೂಡ ಸರಿ ಇರುತ್ತೆ. ಒಂದು ಕೆಲಸದ ಮೇಲೆ ಹೋಗುತ್ತೆ. ಬೆಳಿಗ್ಗೆ ಈ ಕೆಲಸ ಮಾಡಬೇಕು ಅಂತ ಆಯಿತು ನೋಡಿ. ನಂದು ಮನೆ ಒಳಗಡೆ ಏನು ಕೆಲಸ ಇದೆ ನೋಡಿ ಅಷ್ಟು ಆಯಿತು. ಈಗ ಹೊರಗಡೆ ಬಂದ್ವಿ ನಾವು. ಅಂದರೆ ನಮ್ಮ ಮನೆಯವರು ಹೇಳಿದ್ನಲ್ವ, ನಾನು ನಿಮಗೆ ರಜೆ ಹಾಕಿದ್ದಾರೆ ಅಂದ್ಕೊಂಡು ನಾವಿಬ್ಬರು ಈಗ ಕೆಲಸ ಮಾಡ್ತಾ ಇದ್ದೀವಿ. ಈ ಕಲ್ಲೆಲ್ಲ ಇತ್ತಲ್ವ ನಮ್ಮ ಮನೇಲಿ, ತುಂಬ ಕಲ್ಲಿವೆ. ಇದು ಅಂದರೆ ಇದು ಒಳ್ಳೆ ಕಲ್ಲು, ಕಾಸ್ಟ್ಲಿ ಕಲ್ಲು. ಇದು ನಾವು ಯಾರಿಗೂ ಕೊಡಲಿಲ್ಲ, ಬೇಕು ಅಂತ ಇಟ್ಕೊಂಡಿದ್ವಿ. ಇಲ್ಲಿ ಮಣ್ಣು ಆ ದಿನ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ನೋಡಿ, ಮಣ್ಣನ್ನು ನಾನು ಚೀಲದಲ್ಲಿ ತುಂಬಿಟ್ಟಿದ್ನಲ್ವ, ಅದು ತುಂಬ ಇತ್ತಲ್ವ. ಈಗ ಇಲ್ಲಿ ಲೆವೆಲ್ ಮಾಡಿಕೊಂಡು ಅದ್ರ ಮೇಲೆ ಕಲ್ಲನ್ನು ಇಡ್ತಾ ಇದ್ದೀವಿ, ನೀಟಾಗಿ ಕಲ್ಲನ್ನು ಇಡ್ತಾ ಇದ್ದೀವಿ. ಯಾಕಂದರೆ
ಇಲ್ಲಿ ಸೈಡ್ ಗ್ಯಾಪೆಲ್ಲ ಇರುತ್ತೆ, ನಾನು ತೋರಿಸ್ತೇನೆ. ಗ್ಯಾಪ್ ಇರುತ್ತೆ, ಅಲ್ಲಿ ನಾವು ಈ ಮಾಲು ಅಂದರೆ ಸಿಮೆಂಟು ರೇತಿ ಹಾಕಿ ಕಲಿಸ್ತೀವಿ ನೋಡಿ, ಆ ಮಾಲನ್ನು ಹಾಕಿಬಿಟ್ರೆ ನೀಟಾಗಿ ಆಗತ್ತೆ ಗೊತ್ತಾ, ಎಷ್ಟು ಚೆಂದ ಆಗುತ್ತೆ. ಈಗ ಒಂದು ರೀತಿ ಅನಿಸುತ್ತೆ ನೋಡಲಿಕ್ಕೆ. ನಾನೇನು ಮಾಡಿದೆ ಗೊತ್ತಾ, ಸಣ್ಣ ಪುಟ್ಟ ಕಲ್ಲೆಲ್ಲ ಇತ್ತಲ್ವ, ನನ್ನ ಹತ್ರ ಎಷ್ಟು ಆಗತ್ತೆ ನೋಡಿ ಅಷ್ಟನ್ನು ತಂದುಕೊಂಡೆ. ನಮ್ಮ ಮನೆಯವರು ಮೊದಲೇ ತಂದು ಇಟ್ಕೊಂಡಿದ್ರು, ದೊಡ್ಡ ದೊಡ್ಡ ಕಲ್ಲೆಲ್ಲ ಇತ್ತಲ್ವ, ಹೀಗೆ ನಿಧಾನವಾಗಿ ತಗೊಬಂದು ಇಟ್ಕೊಂಡ್ರು. ಅಲ್ಲೇ ಸ್ವಲ್ಪ ಮಣ್ಣೆಲ್ಲ ಎತ್ತುಕೊಟ್ಟು ನಾವಿಬ್ಬರು ಸೇರಿ ಮಾಡಿದ್ವಿ. ನಮ್ಮನೆ ಕೆಲಸ ಅಲ್ವಾ, ನಮಗೊಂದು ರೀತಿ ಖುಷಿ ಇರುತ್ತೆ, ಹೆಮ್ಮೆನೂ ಇರುತ್ತೆ. ಹಾಗೆ ಆ ಟೈಮ್ ಅನ್ನೋದು ಇರುತ್ತೆ ನೋಡಿ, 10:30ಯಿಂದ 12 ಅಥವಾ 11ರಿಂದ 12 ಹೀಗೆ ಟೈಮ್ ಇರುತ್ತಲ್ವ, ಆ ಗ್ಯಾಪ್ ಇರುತ್ತೆ. ಅಷ್ಟು ಮೊದಲು ಅಡುಗೆ ಮಾಡಲಿಕ್ಕೆ ಇಷ್ಟ ಆಗಲ್ಲಲ್ವ. ಆ ಟೈಮಲ್ಲಿ ಏನಾದರೂ ಒಂದು ಕೆಲಸ ಮಾಡ್ಕೊಬಿಟ್ರೆ ನಮಗೆ ಒಳ್ಳೆಯದಲ್ವ, ಏನೋ ಒಂದು ರೀತಿ ಖುಷಿ ಇರುತ್ತೆ. ಏನೋ ನಾವು ಒಂದು ಕೆಲಸದಲ್ಲಿ ಇದ್ದೀವಿ, ಮಾಡ್ತೀವಿ, ಹೀಗೆ ಸುಮ್ಮನೆ ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಆಳ್ಸಿತನ ಬಂದುಬಿಡತ್ತಲ್ವ, ಒಳ್ಳೆಯದಲ್ಲ ಆ ರೀತಿ ಇರೋದು. ಈ ರೀತಿ ಏನೋ ಒಂದು ಮಾಡ್ತಾ ಇದ್ದರೆ ಏನೋ ಒಂದು ರೀತಿ ಖುಷಿ ಇರುತ್ತೆ ಆಯಿತಾ. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ, ಇಬ್ಬರು ಸೇರಿ ಮಾತಾಡ್ಕೊಂಡ್ವಿ, ನಾವಿಬ್ಬರು ಮಾಡೋಣ, ನೋಡುವ ನಮ್ಮ ಹತ್ರನೂ ಆಗತ್ತಾ ಇಲ್ವಾ ಅಂದ್ಕೊಂಡು ನಾವು ಮಾಡ್ತಾ ಇದ್ದೀವಿ ನೋಡಿ. ಈ ರೀತಿ ಮಣ್ಣೆಲ್ಲ ಲೆವೆಲ್ ಮಾಡಿಕೊಡ್ತಾ ಇದ್ದೇನೆ. ಅಂದರೆ ಮನೆ ಸೈಡ್ ಇದೆ ನೋಡಿ, ಅಲ್ಲಿ ಸ್ವಲ್ಪ ಎತ್ತರ ಮಾಡಿಕೊಟ್ಟೆ, ಈ ಕಡೆ ಇಳಿಜಾರು ಮಾಡಿ ಕೊಟ್ಟೆ. ಹಾಗೆ ಅದ್ರ ಮೇಲೆ ಕಲ್ಲಿಟ್ಟರು, ಸರಿ ಆಯಿತು. ನಾವೇ ಮಾಡ್ಬೋದಲ್ವ, ಮನ್ಸು ಮಾಡಿದರೆ ಏನೇ ಕೆಲಸ ಆದರೂ ನಾವು ಮಾಡ್ಬೋದು. ಇದೇನು ದೊಡ್ಡ ವಿಷಯ ಅಲ್ಲ, ಯಾರಾದರೂ ಮಾಡ್ಬೋದು. ಆದರೆ ಇದೆಲ್ಲ ಮಾಡಲಿಕ್ಕೆ ಒಂದು ಮನಸ್ಸು ಅನ್ನೋದು ಇರಬೇಕಾಗತ್ತೆ, ಮಾಡಬೇಕು. ಒಂದು ರೀತಿ ಇದರಲ್ಲೇ ಖುಷಿ ಸಿಗತ್ತೆ ಈ ರೀತಿ ನಾವು ಕೆಲಸ ಮಾಡಿದರೆ. ನೋಡಿ, ನಾನು ಅಂದರೆ ವಿಡಿಯೋ ಮಾಡುವವ್ರು ಯಾರೂ ಇಲ್ಲಾದರೂ ನಾನೇ ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡು ತೋರಿಸ್ತಾ ಇದ್ದೇನೆ. ತುಂಬ ಕೆಲಸ ಆಯಿತು ಗೊತ್ತಾ, ತುಂಬ ಆಗಿದೆ. ಆದರೆ ವಿಡಿಯೋ ಮಾಡುವವರಿಲ್ಲಾದರೂ ನಮ್ಮ ಮನೆಯವರು ಕೆಲಸ ಮಾಡ್ತಾ ಇದ್ರಲ್ವ, ನಾನು ಕೂಡ ಮಾಡ್ತಾ ಇದ್ದೆ. ಹಾಗೆ ಒಂದು ಕೈಯಲ್ಲಿ ತೋರಿಸ್ದೆ ಆಯಿತಾ. ಇದೆಲ್ಲ ನಾವೇ ಮಾಡೋದು ನೋಡಿ. ಈ ರೀತಿ ಕಲ್ಲು ಹಾಕಿದ್ವಿ, ಒಂದೂವರೆ ತಾಸಲ್ಲಿ ಮುಗೀತು. ನಾನೇನು ಮಾಡಿದೆ ಗೊತ್ತಾ, ಪುಟ್ಟ ಕಲ್ಲೆಲ್ಲ ಇತ್ತಲ್ವ, ಎತ್ಕೊಬಂದು ಕೊಟ್ಟೆ. ಹಾಗೆ ನಮ್ಮ ಮನೆಯವರಲ್ಲಿ ಯಾವುದು ಬೇಕು ನೋಡಿ ಅಲ್ಲೆಲ್ಲ ಇಟ್ಟಿದ್ರು. ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಆಯಿತಾ. ಇದಕ್ಕೆ ಸಿಮೆಂಟ್ ಹಾಕೋದು ಹೇಗೆ ಆದಮೇಲೆ ಎಷ್ಟು ಚೆಂದಾಗಿ ಕಾಣುತ್ತೆ ಅಂದ್ಕೊಂಡು ತೋರಿಸ್ತೇನೆ ಆಯಿತಾ. ಇವತ್ತಿನ ಕೆಲಸ ನೋಡಿ, ತುಂಬ ಬರೋಬ್ಬರಿ ಕೆಲಸ ಆಯಿತು ಇವತ್ತು. ಆದರೂ ಒಂದು ರೀತಿ ನೆಮ್ಮದಿ ಇದೆ, ಕೆಲಸ ಮಾಡಿದ್ವಿ ಅನ್ನೋದು. ಇನ್ನೂ ಇದೆ ನೋಡಿ, ಅಲ್ಲಿ ಮತ್ತು ಹಾಕಬೇಕು. ಅಲ್ಲಿ ನಾಳೆ ಹಾಕ್ತೇವೆ, ನಾಳೆ ಹಾಕಬೇಕು. ಅಲ್ಲಿ ಒಂದು ಸ್ವಲ್ಪ ಕಲ್ಲು ಹಾಕಿ ಮಣ್ಣು ಹಾಕಿ ಸರಿ ಮಾಡಬೇಕು. ಆಯಿತು ನೋಡಿ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಒಳಗಡೆ ಸ್ನಾನ ಮುಗಿಸಿ ಬಂದೆ. ಈಗ ಎಷ್ಟು 1 ಗಂಟೆ ಹತ್ತಿರ ಬಂದಿದೆ. ಸ್ನಾನ ಮುಗಿಸಿ ಬಂದಲ್ವಾ. ನಮ್ಮದು ಬಟ್ಟೆ ವಾಷಿಂಗ್ ಮಷಿನಲ್ಲಿ ಹಾಕ್ತೀವಿ ಅನ್ನೋದು ನಾನೇನು ಮಾಡ್ತೇನೆ ಗೊತ್ತಾ, 4 ಗಂಟೆ ಸುಮಾರಿಗೆ ಹೀಗೆ ಈಗ ನೆನೆಸಿಡ್ತೇನೆ, ಸೋಪಿನ ಪುಡಿ ಹಾಕಿ ನೆನೆಸಿಡ್ತೇನೆ. ನಂತರ 4:15ಗೆ ಮಗ ಬಂದಮೇಲೆ ಅವನಿಗೆ ತಿಂಡಿ ಮಾಡ್ತಾನೆ ವಾಷಿಂಗ್ ಮಷಿನ್ಗೆ ಹಾಕಿಬಿಡ್ತೇನೆ. ಅಲ್ಲ ಆ ಕೆಲಸ ಮುಗ್ದಿರತ್ತೆ. ಈಗ ಅಡುಗೆ ಮಾಡ್ತಾ ಇದ್ದೇನೆ, ಸ್ವಲ್ಪ ಅಡುಗೆ ಮಾಡಬೇಕಲ್ವಾ. ಅಂದರೆ ತರಕಾರಿನೇ ಮಾಡೋದು ಇವತ್ತು. ಮಾಡ್ತೇನೆ ಈಗ, ಅಡುಗೆ ಮಾಡಿ ಊಟ ಮಾಡಬೇಕು. ಏನಾದರೂ ಮಾಡಬೇಕಲ್ವಾ, ಸುಸ್ತಾಗತ್ತೆ. ಅಂದರೆ ಅಡುಗೆ ಮಾಡುವಷ್ಟು ಪೇಸನ್ಸ್ ಇರಲ್ಲ, ಕೆಲಸ ಮಾಡ್ತೀವಲ್ವಾ. ಆದರೂ ಕೂಡ ಮಾಡಬೇಕಲ್ವಾ, ಹಾಗೆ ಇರಲಿಕ್ಕಾಗಲ್ಲ. ಅದಕ್ಕೆ ಒಂದು ಸೈಡು ಅನ್ನ ಮಾಡಲಿಕ್ಕಿಟ್ಟೆ, ಹಾಗೆ ಸ್ವಲ್ಪ ಸಾಂಬಾರು ಮಾಡಬೇಕು, ಮಾಡಿ ಊಟ ಮಾಡಬೇಕು. ಈಗ ಆಯಿತು, ನಮಗೆ ಹೆವಿ ಕೆಲಸ ಇಷ್ಟೇ. ನಂತರ ಅಡುಗೆ ಮಾಡೋದು, ಊಟ ಮಾಡೋದು, ಹಾಗೆ ಮನೇಲಿ ಖಾಲಿ ಇರೋದಲ್ವ. ಅದಕ್ಕೆ ಈ ರೀತಿ ನಾವು ಬೆಳಿಗ್ಗೆ ಸ್ವಲ್ಪ ಟೈಮ್ ಪಾಸು ಆಗುತ್ತೆ ಅಂಥ ಕೆಲಸವನ್ನು ಮಾಡ್ತೇವೆ. ಈಗ ಊಟ ಆದ ನಂತರ ಅಂತೂ ಖಾಲಿ ಇರೋದಾಗತ್ತೆ. 5 ಗಂಟೆ 6 ಗಂಟೆ ಹೀಗೆ ಖಾಲಿ ಇರೋದೇ ಆಗತ್ತೆ. ಫ್ರೆಂಡ್ಸ್, ಈಗ ಸಾಯಂಕಾಲ ಅಂದರೆ 8:30 ಆಗಿದೆ. ಈಗ ಮಗನ ಹತ್ರ ಕೇಳ್ತಾ ಇದ್ದೇನೆ, ತಂದಿದ್ದೆ ಇದೇ ಸಾರಿಗಾಗಿತ್ತು, ಫಾಲು ಮತ್ತು ಲೈನಿಂಗು. ಚೆನ್ನಾಗಿದೆ ಅಲ್ವಾ. ಇದಕ್ಕೆ ಮಗ ತಂದಿದ್ದೇನೆ ಕೂಡ, ಇದು ಪಿಂಕ್ ಬ್ಲೌಸ್ ಪೀಸು, ಹಾಗೆ ಪಿಂಕ್ ಫಾಲು ತಂದುಕೊಡ್ತಾನೆ ಅವನು. ಇದೇ ತಂದುಕೊಟ್ಟಿದ್ದ. ಅಂದರೆ ಅವನಿಗೆ ಒಂದು ಚೀಟಿ ಮಾಡಿಕೊಟ್ರೆ ಆಯಿತು, ಎಷ್ಟು ಬೇಕು 60, 80 ಸೆಂಟಿಮೀಟ್ರ್, 70 ಸೆಂಟಿಮೀಟ್ರ್ ಹೀಗೆ ಒಂದು ಚೀಟಿ ಮಾಡಿಕೊಟ್ರೆ ತಂದು ಕೊಡ್ತಾನೆ. ಫಾಲು ಹಾಗೆ ಲೈನಿಂಗು. ಇದು ನಾಳೆ ನಾಡ್ದು ಸ್ಟಿಚ್ ಮಾಡಬೇಕು. ಇವತ್ತು ಒಂದೇ ಸ್ಟಿಚ್ ಮಾಡಬೇಕು. ಈಗ ಲೈವ್ಗೆ ಹೋಗ್ತಾನಲ್ಲ, 9 ಗಂಟೆಗೆ ಲೈವ್ ಹೋದಾಗ ಸ್ಟಿಚ್ ಮಾಡಬೇಕು. 3 ಸಾರಿ ರೆಡಿ ಇದೆ.
ಹಾಗೆ ಇದೊಂದು ಇನ್ನೊಂದು ನಾಳೆ ತಂದು ಕೊಡ್ತಾ ಇದ್ದಾರೆ ಮಾಡಬೇಕು. ಆಯಿತು, ಇವತ್ತಿನ ಬ್ಲಾಗ್ ಇಷ್ಟೇ. ಸಾಯಂಕಾಲ ಈಗ ಲೈವ್ ಇರುತ್ತೆ. ಇಷ್ಟೊತ್ತು ನಾನು ಎಡಿಟ್ ಮಾಡಿದೆ ಫ್ರೆಂಡ್ಸ್, ಅಂದರೆ ಅಪ್ಲೋಡ್ ಮಾಡಿದೆ, ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಹಾಗೆ ಈಗ ಊಟ ಮಾಡಬೇಕು. ಈಗ ಊಟ ಮಾಡಿಕೊಂಡು ಒಂದು ಬ್ಲೌಸ್ ಇದೆ, ಸ್ಟಿಚಿಂಗ್ ಮಾಡ್ತೇನೆ. ಹಾಗೆ ಇವತ್ತಿನ ವಿಡಿಯೋ ಅಷ್ಟೇ. ನಾಳೆ ನಾಡ್ದು ಕಟ್ ಮಾಡಬೇಕು. ಇದು ಚೆನ್ನಾಗಿದೆ ಅಲ್ವಾ ಈ ಸೀರೆ? ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.